ಶನಿವಾರದ ಬಂದ್ಗೆ ಕರವೇ ಬೆಂಬಲದ ವಿಚಾರವಾಗಿ ಶುಕ್ರವಾರ ನಿರ್ಧಾರ ಮಾಡ್ತಾರಂತೆ. ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅಂತ ಈ ಕುರಿತಾಗಿ ಪಬ್ಲಿಕ್ ಟಿವಿಗೆ ಕರವೇ ಬಣದ ಅಧ್ಯಕ್ಷ ಪ್ರವೀಣ್ ಶೆಟ್ಟಿ ಅವರು ಮಾತನಾಡಿದ್ದಾರೆ. ಕನ್ನಡ ಪರ ಒಕ್ಕೂಟಗಳ ಬಗ್ಗೆ ಅಪಾರ ಗೌರವ ಇದೆ. ನಾವು ಮೇಕೆದಾಟು ಹೋರಾಟದ ವಿಷಯದಲ್ಲೂ ಕೂಡ ಹಲವಾರು ಹೋರಾಟಗಳನ್ನು ಮಾಡಿದ್ದೀವಿ. ಈಗಲೂ ಕೂಡ ನಾವು ಏನು ಮಾಡಬೇಕು ಅನ್ನೋದನ್ನ ಶುಕ್ರವಾರ ಹೇಳ್ತೀವಿ ಎಂದಿದ್ದಾರೆ. ನಮ್ಮ ಜೊತೆ ಕರವೇ ರಾಜ್ಯಾಧ್ಯಕ್ಷರಾಗಿರುವಂತಹ ಪ್ರವೀಣ್ ಶೆಟ್ಟಿ ಅವರಿದ್ದಾರೆ. ಸರ್, ಈಗ ಮಾರ್ಚ್ 22ಕ್ಕೆ ಕನ್ನಡ ಪರ ಒಕ್ಕೂಟಗಳು ಬಂದ್ಗೆ ಕರೆ ಕೊಟ್ಟಿದ್ದಾವೆ. ಸೊ ತಮ್ಮ ಬೆಂಬಲ ಇರುತ್ತಾ ಏನು? ನೋಡಿ, ಕನ್ನಡದ ಅಸ್ಮಿತೆ ಬಂದಾವಾಗ ಯಾವುದೇ ಸಂಘಟನೆಗಳು ಯಾವುದೇ ಹೋರಾಟಕ್ಕೆ ಕರೆ ಕೊಟ್ಟರು ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಬಂದಿದ್ದೀವಿ. ಆದರೆ 21ನೇ ತಾರೀಕು ನಾವು ಪಾದಯಾತ್ರೆಯನ್ನು ಇಟ್ಕೊಂಡಿರೋದ್ರಿಂದ ಮೇಕೆದಾಟು ಯೋಜನೆ ಜಾರಿಗೆ ಬರಬೇಕಂತ ಒತ್ತಾಯಿಸೋದ್ರ ಮುಖಾಂತರ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಆದ್ದರಿಂದ 21ನೇ ತಾರೀಕು ನಾವು ಪಾದಯಾತ್ರೆಯಲ್ಲಿ ಇರ್ತೀವಿ, 22ನೇ ತಾರೀಕು ಸಹ ನಾವು ಪಾದಯಾತ್ರೆಯಲ್ಲಿ ಇರ್ತೀವಿ. ಈಗ ಬಂಧನ ಭಾಗವಾಗಿ ಪಾದಯಾತ್ರೆನಾ ಅಥವಾ ನಿಮ್ಮದು ಪ್ರತ್ಯೇಕ ಹೋರಾಟ? ನೋಡಿ, ಅಂದರೆ ಈ ಬಂದ್ ಕರೆ ಕೊಡಬೇಕಾದ್ರೆ ಮುಂಚೆನೇ ನಾವು ಇದನ್ನು ನಾವು ಹಾಕ್ಕೊಂಡಿದ್ದೀವಿ, ಪಾದಯಾತ್ರೆಯನ್ನು ಹಾಕ್ಕೊಂಡಿದ್ದೀವಿ. ಆದ್ದರಿಂದ ಮೊದಲನೇದಾಗಿ ನಾವು ಪಾದಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು, ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಬೇಕು, ರಾಜ್ಯ ಸರ್ಕಾರದ ಗಮನವನ್ನು ಸೆಳೆಯಬೇಕಂತೇಳಿ ಮೇಕೆದಾಟು ಯೋಜನೆ, ಕಳಸಾ ಬಂಡೂರಿ ಯೋಜನೆ, ಕರ್ನಾಟಕರ ಉದ್ಯೋಗ ಇದೆಲ್ಲವೂ ಸಹ ಜಾರಿಗೆ ಬರಬೇಕನ್ನುವಂಥ ಒತ್ತಾಯ ಮಾಡಲಿಕ್ಕೆ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಮುಂದಿನ ಬಂದ್ಗಳು ಕರೆ ಕೊಟ್ಟಾಗ ತಾವು ಕೂಡ ಸಭೆಯಲ್ಲಿ ಭಾಗವಹಿಸ್ತಾ ಇದ್ರಿ, ಆದರೆ ಈ ಬಾರಿ ತಾವು ಕಾಣಿಸ್ಕೊಂಡಿಲ್ಲ. ಹಾಗಾಗಿ ಮಗದೊಂದು ಕಡೆಗೆ ಬಂದ್ ಬಗ್ಗೆ ಸಾಕಷ್ಟು ಅಪಸ್ವರಗಳು ಕೂಡ ಬರ್ತಾ ಇದೆ. ಯಾಕೆ ಬೇಕಾಗಿತ್ತು ಬಂದ್ ಅನ್ನುವಂತಹ ನಿಟ್ಟಿನಲ್ಲಿ ಸೊ ತಮ್ಮ ಅಭಿಪ್ರಾಯ? ವಾಟಾಳ್ ನಾಗರಾಜ್ ಅವರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಎಲ್ಲ ಹೋರಾಟಗಳಿಗೂ ನಮ್ಮ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಬಂದೀವಿ. ಆದರೆ 21ನೇ ತಾರೀಕು 22ನೇ ತಾರೀಕು ಕರೆದಿರುವಂಥ ಬಂದ್ಗೆ ನಾವು 21ನೇ ತಾರೀಕು ನಾವು ರಾಜ್ಯ ಪದಾಧಿಕಾರಿಗಳೆಲ್ಲ ಪಾದಯಾತ್ರೆಯಲ್ಲಿ ಭಾಗವಹಿಸೋದ್ರಿಂದ ಆ ಬಂದ್ಗೆ ಯಾವ ರೀತಿ ಬೆಂಬಲ ಕೊಡಬೇಕಾ ಬೇಡವಾ ಅನ್ನುವಂಥ ತೀರ್ಮಾನವನ್ನು 21ನೇ ತಾರೀಕು ನಾವು ಘೋಷಣೆಯನ್ನು ಮಾಡ್ತೀವಿ. ಇದು ಪ್ರವೀಣ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.